ಮಣ್ಣಾಗಿ ಹೋದಂತಹ ದವಸಧಾನ್ಯಗಳನ್ನು ತೆಗೆದುಕೊಂಡು ಹಾಗೆ ಮುಂದಕ್ಕೆ ಹೋಗಿದ್ದಾನಂತೆ ಬಡ ಬ್ರಾಹ್ಮಣ. ಈ ಕಡೆ ಕುಂಬಳಕಾಯಿ ತೆಗೆದುಕೊಂಡಂತಹ ವರ್ತಕನಾದರೂ ಕೂಡ ಆ ಕುಂಬಳಕಾಯಿಯನ್ನು ಹಿಡಿದು ಮೇಲೆ ಕೆತ್ತಿದ್ದಾನೆ. ಕುಂಬಳಕಾಯಿಯೊಳಗೆ ಅಪಾರವಾದಂತಹ ಮುತ್ತು ರತ್ನ ವಜ್ರ ವೈಡೂರ್ಯ ತುಂಬಿದ್ದರಿಂದ ಕುಂಬಳಕಾಯಿಯ ತಪ್ಪರೆ ಬಿದ್ದ ನೆಲಕ್ಕೆ. ಕುಂಬಳಕಾಯಿ ಒಳಗಡೆ ಇರ್ತಕ್ಕಂತಹ ಮುತ್ತು ರತ್ನ ವಜ್ರ ವೈಡೂರ್ಯವೆಲ್ಲವೂ ಕೂಡ ಮನೆಯಲ್ಲೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಆ ಚೆಲ್ಲಾಪಿಲ್ಲಿಯಾದಂತಹ ಮುತ್ತು ರತ್ನ ವಜ್ರ ವೈಡೂರ್ಯವನ್ನು ತೆಗೆದುಕೊಂಡು ಈ ಹಣವನ್ನು ಕೂಡ ವಿಕ್ರಮ ಮಹಾರಾಜನಿಗೆ ಸೇರತಕ್ಕಂತಹ ಹಣ ಎಂಬುದಾಗಿ ನೇರವಾಗಿ ಕಂಪು ಮೂಟೆಯನ್ನು ಕಟ್ಟಿಕೊಂಡು ವಿಕ್ರಮ ಮಹಾರಾಜರ ಬಳಿಗೆ ಹೋಗಿದ್ದಾನೆ. ಮಹಾರಾಜ, ನಿನ್ನೆ ದಿವಸ ಹೋಗುವ ಬಡ ಬ್ರಾಹ್ಮಣನಾದರೂ ಕೂಡ ಈ ಕುಂಬಳಕಾಯಿಯನ್ನು ಮಾರಾಟವನ್ನು ಮಾಡಿ ಹೋದ ಸ್ವಾಮಿ. ಈ ಕುಂಬಳಕಾಯಿ ಒಳಗೆ ಅಪಾರವಾದಂತಹ ಮುತ್ತು ರತ್ನ ವಜ್ರ ವೈಡೂರ್ಯವೇ ತುಂಬಿದೆ ಎಂಬುದಾಗಿ ಹೇಳಿದಾಗ ವಿಕ್ರಮರಾಜನಾದರೂ ಕೂಡ ಬಡ ಬ್ರಾಹ್ಮಣನ ಬಳಿ ಹೇಳಿದ್ದಾನೆ, ಅಪ್ಪ, ನಿನ್ನೆ ದಿವಸ ನಾನು ಕೊಟ್ಟಂತಹ ಕುಂಬಳಕಾಯಿ ಏನ್ ಮಾಡದಪ್ಪ? ಮಹಾರಾಜ, ನೀವಾದ ಬ್ರಾಹ್ಮಣ ಭೋಜನ ಪ್ರಿಯ ಎಂಬುದಾಗಿ ಹೇಳಿ ಆ ಕುಂಬಳಕಾಯಿಯನ್ನು ದಾನವಾಗಿ ಕೊಟ್ಟಿರಿ ಕಣಯ್ಯ. ಆದರೆ ಆ ಕುಂಬಳಕಾಯಿಯನ್ನು ಬೇಯಿಸಿ ತಿನ್ನುವಷ್ಟು ಮನೆಯಲ್ಲಿ ದವಸಧಾನ್ಯಗಳಿದ್ದಂತಹ ಕಾರಣ